ಒಂದು ಹಲೋ ಗೈಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೇನೆ. ಸೊ ನಾನಿವತ್ತು SSLC ಎಕ್ಸಾಮಿನ ಸ್ಪೆಷಲ್ ಕ್ಲಾಸನ್ನು ಮುಗಿಸಿ ನಾನು ನನ್ನ ಅಶ್ವಿನಿ ಅಕ್ಕನ ಮನೆಗೆ ಹೋಗ್ತಾ ಇದ್ದೇನೆ. ಸೊ ಇವತ್ತು ಏಪ್ರಿಲ್ 3 ತಾರೀಕು. ಸೊ ಹಾಗೆ ನಾಡಿದ್ದು ಒಂದೆರಡು ಕೆಲಸಗಳಿರುವ ಕಾರಣದಿಂದ ನಾನು ನನ್ನ ಅಕ್ಕನ ಮನೆಗೆ ಬಂದಿದ್ದೇನೆ. ಸೊ ಅವಳ ಮನೆಯಲ್ಲಿ ಅವಳ ನಾಯಿ ಬೆಕ್ಕಿನ ಜೊತೆಯಲ್ಲಿ ನನ್ನ ಪುಟ್ಟ ವ್ಲಾಗ್ ಇವತ್ತು ಇರ್ತದೆ. ಸೊ ನಾನು ಬಸ್ಸಿಂದ ಇಳ್ಕೊಂಡು ಆಟೋದಲ್ಲಿ ಈಗ ನಾನು ಅಶ್ವಿನಿ ಅಕ್ಕನ ಮನೆಗೆ ಹೋಗ್ತಾ ಇದ್ದೇನೆ. ಎಂತ ಒಂದು ಇದು ನನ್ನ ಅಕ್ಕನ ಮನೆ ಹತ್ರ ಇರುವ ಒಂದು ಖಾಲಿ ಗದ್ದೆ. ಇಲ್ಲಿ ಮಳೆಗಾಲದಲ್ಲಿ ಮಾಡ್ತಾರಲ್ಲ ಗದ್ದೆ. ಇಲ್ಲಿ ನಾನು ನೋಡಿದ್ದೆ ಲಾಸ್ಟ್ ಟೈಮ್ ಬಂದಾಗ. ಬಟ್ ನಾವು ಇದಕ್ಕಿಂತ ಆಚೆದ ಗದ್ದೆ, ಖಾಲಿ ಗದ್ದೆ ಉಂಟು, ಅಲ್ಲಿ ಕೆಲವು ತೆಂಗಿನ ಗರಿ ಎಲ್ಲ ಬೀಳ್ತದೆ, ಅದನ್ನು ಹೆಕ್ಲಿಕ್ಕೆ ಹೋಗ್ತಾ ಇದ್ದೇವೆ. ಭೀಮಾ ಭೀಮಾ ಬಾಯ್. ನನ್ನ ಅಕ್ಕನ ಊರಿನ ಹೆಸರು ಕುಂಟಲ ಅಂತ. ನೋಡಿ, ಈ ಮರವೇ ಕುಂಟಲ. ಸೊ ಈ ಊರಲ್ಲಿ ತುಂಬಾ ಕುಂಟಲ ಮರಗಳುಂಟು. ಕುಂಟಲ ಅಂದರೆ ಈ ಥರದ ಒಂದು ಹಣ್ಣು. ಇದರಲ್ಲಿ ಸಣ್ಣ ನೇರಳೆ ಹಣ್ಣು ಆಗ್ತದೆ. ನಾವು ಜಾಂಬು ನೇರಳೆ ಅಂತ ಕರಿತೇವೆ ನೋಡಿ. ಸೊ ಆ ನೇರಳೆ ಹಣ್ಣು ಇದರೆಲ್ಲ ಆಗ್ತದೆ, ಚಿಕ್ಕದು. ಅದನ್ನು ನಾವು ನಮ್ಮ ಊರ ಭಾಷೆಯಲ್ಲಿ ಕುಂಟಲ ಹಣ್ಣು ಅಂತ ಕರಿತೇವೆ. ಇದು ತುಂಬಾ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಒಂದು ಗಿಡ. ಸೊ ಇದರ ಗಿಡದಲ್ಲಿ ಎಲೆಯಲ್ಲಿ ನೋಡೋ ಒಂದು ಗಂಟು ಕಾಣ್ತಾ ಇದೆ. ಸೊ ಆ ಗಂಟಿನಿಂದ ನಮ್ಮಪ್ಪ ಕಣ್ಣಿನ ಪೊರೆ ಆಗುವವರಿಗೆ ಮದ್ದನ್ನು ಕೊಡ್ತಾರೆ. ಅಕ್ಕ ಕೆಲವು ಮಡಲ್ ಅಂತಂದು ರಾಶಿ ಹಾಕಿದ್ಲು. ಇಲ್ಲಿ ನೋಡಿ, ತೆಂಗಿನ ಮರ ಉಂಟು, ಅದರಲ್ಲಿ ಕಾಯಿ ಆಗೋದಿಲ್ಲ ಈಗ. ಮೊದಲಿನವ್ರು ಇಲ್ಲಿ ಗದ್ದೆ ಮಾಡ್ತಾ ಇದ್ರು. ಸೊ ಗದ್ದೆಯ ಪುನಿ ಅಂತ ಹೇಳ್ತಾರೆ ನೋಡಿ, ಆ ಪುನಿಯಲ್ಲಿ ಈ ಥರದ ಗಿಡಗಳನ್ನೆಲ್ಲ ನೆಟ್ಟಿದ್ರು. ಸೊ ಈಗ ಇಲ್ಲಿ ಯಾರು ಗದ್ದೆ ಮಾಡೋದಿಲ್ಲ, ಖಾಲಿ ಗದ್ದೆ ಆಗಿದೆ. ಹಾಗೆ ಇಲ್ಲಿದ್ದ ಮಡಲನ್ನೆಲ್ಲ ಅಕ್ಕ ಯೂಸ್ ಮಾಡ್ತಾಳೆ ಬಂದು. ಭೀಮಾ ಎಷ್ಟು ಚಂದದ ಸೀನರಿ ಉಂಟು ನೋಡಿ ಇಲ್ಲಿ. ಇದೊಂಥರ ವ್ಯೂ ಪಾಯಿಂಟ್. ಮೊದಲಿನವರು ಇಲ್ಲಿ ಗದ್ದೆ ಮಾಡ್ತಾ ಇದ್ರಂತೆ. ಸೊ ಫುಲ್ಲು ಗದ್ದೆ. ಬಟ್ ಈಗ ಇಲ್ಲಿ ಯಾರಿಲ್ಲ, ಈ ಊರಿನವರೆಲ್ಲ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ಲು ಅಕ್ಕ. ಹಾಗೆ ಬಾ ಹೋಗುವ ವಿಮಾಚೆ. ಚಂದ ಉಂಟಲ್ಲ. ನನ್ನ ಅಕ್ಕನೊಟ್ಟಿಗೆ ಮಡಲ್ ಹೆಕ್ಲಿಕ್ಕೆ ಗದ್ದೆಗೆ ಬಂದಿದ್ದೇನೆ ನೋಡಿ. ಈ ಗದ್ದೆ
ಯಾರು ಯೂಸ್ ಮಾಡೋದಿಲ್ಲಂತೆ ಗದ್ದೆಯನ್ನು. ಇಷ್ಟು ದೊಡ್ಡ ಗದ್ದೆ ಉಂಟು ನೋಡಿ, ಫುಲ್ ಗದ್ದೆನೇ. ಅಲ್ಲೆಲ್ಲ ಕಾಣಿಸ್ತಾ ಉಂಟಲ್ಲ, ಅದೆಲ್ಲ ಗದ್ದೆ. ಇಷ್ಟಿಷ್ಟು ಫುಲ್ ಸುತ್ತ ಗದ್ದೆ ಇರುವಂಥದ್ದು. ಬಟ್ ಇಲ್ಲಿದ್ದವರು ಶಿಫ್ಟ್ ಆಗಿದ್ದಾರಂತೆ, ಸೊ ಜನರು ಮೊದಲಿನವರು. ಹಾಗಾಗಿ ಇಲ್ಲಿ ಯಾರು ಈಗ ಗದ್ದೆ ವ್ಯವಸಾಯವನ್ನೆಲ್ಲ ಮಾಡೋದಿಲ್ಲ. ಹಾಗೆ ನಾನು ಮತ್ತು ನನ್ನ ಅಕ್ಕ ಇಲ್ಲಿಗೆ ಮಡಲೆ ಹಾಕಲಿಕ್ಕೆ ಬಂದಿದ್ದೇವೆ ಇವತ್ತು. ನೋಡಿ ನನ್ನ ಪಾರ್ಟ್ನರ್ ಭೀಮು, ಭೀಮು ದುಮ್ಮ 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 ಭೀಮು, ದುಮ್ಮ ಭೀಮು. ಶೇಂಪುಟಿ ಎಲ್ಲಿ ಉಂಟು? ಶೇಂಪುಟಿ 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 ಶೇಂಪುಟಿ. ಅಯ್ಯೋ, ಇದು ನನ್ನ ಅಕ್ಕನ ಮನೆಯಲ್ಲಿರುವಂಥ ಒಂದು ಮಾವಿನ ಗಿಡ ನೋಡಿ. ಇದರಲ್ಲಿ ಮಾವಿನ ಹಣ್ಣಾಗಿದೆ, ಇಲ್ಲಿ ಉಂಟು. ಅಕ್ಕನ ಮನೆಯಲ್ಲೊಂದು ಸಣ್ಣ ತೋತಾಪುರಿದು ಗಿಡ ಉಂಟು, ಕಸಿ ತಂದು ನೆಟ್ಟದ್ದು ನೋಡಿ. ಅದರಲ್ಲಿ ಮಾವಿನ ಹಣ್ಣಾಗಿದೆ, ಹೀಗೆ ಉಂಟು. ಹೋಗುವ. ನಾನು ಲಾಸ್ಟ್ ಟೈಮ್ ಬಂದಾಗ ಈ ಗಿಡದಲ್ಲಿ ಹೂ ಹೋಗಿತ್ತಷ್ಟೇ ನೋಡಿ, ಈಗ ಹಣ್ಣಾಗಿದೆ. ಸೊ ಇದು ಒಂದು. ಆಮೇಲೆ ಇದೇ ಥರದ ಪ್ಲ್ಯಾಂಟ್ ಈಚೆ ಬದಿಯಲ್ಲಿ ಒಂದು ಉಂಟು ನೋಡಿ, ಕಡೆ ಬದಿಯಲ್ಲಿ. ಇದರಲ್ಲಿ ಬಿಳಿ ಕಲರ್ ಇದಾಗಿದೆ, ತುಂಬ ವೈಟ್ ಉಂಟು ನೋಡಿ ಗಿಡ. ಇದು ಗ್ರೀನ್, ಇದು ವೈಟ್. ನಾವು ಗದ್ದೆಯಿಂದ ಆಗತ್ತನ್ನ ಮಡಲಿ ಇಲ್ಲಿ ಉಂಟು, ಹಾಗೆ ಅಕ್ಕನೊಟ್ಟಿಗೆ ಕಟ್ಟು ಮಾಡಲಿಕ್ಕೆ ನಾನು ಸಹ ಬಂದಿದ್ದೇನೆ. ಇವರು ನೋಡಿ, ಭೀಮ ಕಲ್ಲು ಎಲ್ಲ ಒಟ್ಟಿಗಿದ್ದಾರೆ, 4 ಜನ. ಮರ್ರ ನೀವು ತಿನ್ನೋದಿಲ್ಲಲ್ಲ. ಈಗ ಅಕ್ಕ ಬಂದಿದ್ದಾಳೆ ಇಲ್ಲಿಗೆ ನೋಡಿ, ಅವಳದ್ದು 4 ಜನ. ಎಲ್ಲರಿಗೆ ಸಹ ಕೂತ್ಕೊಳ್ಳಿಕ್ಕೆ ಜಾಗ ಉಂಟು, ಇವನಿಗೆ ಜಾಗ ಇಲ್ಲ ನೋಡು, ತಾಂಟಬೇಕಿಲ್ಲ ಬಂದು. ಗಲೀಜು ಮಾಡ್ಕೊಳ್ಬೇಡುವ ಪ್ರಾಣಿ. ಗುಂದಮ್ಮು ಜಬ್ಬುಲು ಜಬ್ಬುಲು ದುಮ್ಮಿ.
ನಾನು ಅಕ್ಕನ ಮನೆಯ ಹೂವಿನ ಗಿಡದ ಎಲ್ಲ ಒಂದು ರೀಲ್ ಮಾಡಿ ಹಾಕುವ ಅಂತ ಇಲ್ಲಿ ಬಂದಿದ್ದೆ. ನೋಡಿ ನನ್ನ ಜೊತೆಲಿ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ಅಕ್ಕಿರ ಇದ್ದಲ್ಲಿ, ಅಲ್ಲಿ ಭೀಮ, ಇಲ್ಲಿ ನೋಡಿ ಕಲ್ಲು ಇದ್ದಾನೆ. ಇಲ್ಲಿ ಎಲ್ಲಿ ಕಲ್ಲು? ನೀವೆಂತ ಹೊರಡುದಾ? ಓಡಿ ಬಂದದಷ್ಟು ಬೇಗ? ಎಂತ ಮಾಡೋದು ಅಂತ ಕಾಯಿಗೆ ಬರುದವರು. ಅಕ್ಕನ ಮನೆಯಲ್ಲಿ ಕಳೆದ ವರ್ಷ ಬಿದ್ದ ಅಡಿಕೆಯನ್ನು ಕ್ಲೀನ್ ಮಾಡಲಿಕ್ಕಿತ್ತು. ಅಂದರೆ ಆಲ್ರೆಡಿ ಅವಳು ಸುಲಿದಿಟ್ಟಿದ್ಲು, ಅದನ್ನು ಸ್ವಲ್ಪ ಹೆಕ್ಲಿಕ್ಕಿತ್ತು. ಸೊ ಅದನ್ನು ಹೆಕ್ಲಿಕ್ಕೆ ನಾವು ಕೂತಾಗ ನೋಡಿ ನಮ್ಮ ಜೊತೆಯಲ್ಲಿ ಭೀಮ, ಕಲ್ಲು, ಬೆಳ್ಳಿ ಎಲ್ಲ ಇದ್ದರು ಒಟ್ಟಿಗೆ. ನಾನು ನಿನ್ನೆ ಅಕ್ಕನ ಮನೆಗೆ ಬಂದಿದ್ದೇನೆ. ಸೊ ನಾಳೆ ಒಂದು ಕೆಲಸ ಉಂಟು, ಅದಕ್ಕೋಸ್ಕರ ನಿನ್ನೆ ಬಂದದ್ದು. ಹಾಗಾಗಿ ಈಗ ಒಂದು ಸಲ ಅಕ್ಕನ ತೋಟಕ್ಕೆ ಹೊರಟಿದ್ದೇನೆ. ಸೊ ತೋಟದಲ್ಲಿ ಯಾವುದೆಲ್ಲ ಹಣ್ಣು ಮೊನ್ನೆಗಿಂತ ಜಾಸ್ತಿ ಆಗಿದೆ, ಮೊನ್ನೆ ಇಲ್ಲದೇನುಂಟು ಅಂತ ಹೇಳಿ ಇವತ್ತು ತೋರಿಸ್ತಾ ಇದ್ದೇನೆ. ಇದು ರೆಡ್ ಕಲರ್ ಸ್ಟ್ರಾಬೆರಿ ಗೋವಾದ್ದು ಪ್ಲ್ಯಾಂಟ್ ನೋಡಿ. ಇದರಲ್ಲಿ ಆಗಿದೆ ಕೆಲವು, ದೊಡ್ಡ ಆಗಬೇಕಷ್ಟೇ ಹಣ್ಣು. ಇಲ್ಲಿ ಉಂಟು ನೋಡಿ, ಪಿಂಕ್ ಕಲರ್ ಇಷ್ಟಿಷ್ಟು ಸಣ್ಣ ಹಣ್ಣು ಆಗ್ತದೆ. ಇದು ಸಂಡಿಗೆ. ಮೊನ್ನೆ ನಾವು ಬರಬೇಕಾದ್ರೆ ಈ ಗಿಡದಲ್ಲಿ ಹಣ್ಣು ಇರಲಿಲ್ಲ ನೋಡಿ, ಈ ಸಲ ಹಣ್ಣಾಗಿದೆ. ಈ ಥರ ಉಂಟು ಹಣ್ಣು. ಇಷ್ಟು ಸಿಕ್ಕಿತ್ತು ನನಗೆ, ಇನ್ನು ಕೂಡ ಒಂದುಂಟು ನೋಡುವ ಅಲ್ಲಿ. ಮತ್ತು ಅಕ್ಕನ ಮನೆಯಲ್ಲಿರೋ ವಾಟರ್ ಆ್ಯಪ್ ಪ್ಲ್ಯಾಂಟಲ್ಲಿ ವಾಟರ್ ಆ್ಯಪಲ್ ಆಗಿದೆ. ಸೊ ನಾಳೆಗೋಸ್ಕರ ನಾನು ಸ್ವಲ್ಪ ವಾಟರ್ ಆ್ಯಪಲ್ ತೆಗಿಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಉಂಟು ನೋಡಿ ವಾಟರ್ ಆ್ಯಪಲ್.
ಈ ಹಣ್ಣು ಎಲ್ಲರಿಗೂ ಗೊತ್ತಿರ್ಬೋದು, ಇದನ್ನು ರಂಬುಟಾನ್ ಅಂತ ಕರೀತಾರೆ. ಸೊ ಇದು ಕೂಡ ಈ ಸಲ ಅಕ್ಕನ ಮನೆಯಲ್ಲೇ ಆಗಿದೆ. ಮೊನ್ನೆ ಸಣ್ಣ ಸಣ್ಣ ಕಾಯಿ ಇತ್ತು, ಈ ಸಲ ಸ್ವಲ್ಪ ದೊಡ್ಡದಾಗಿದೆ. ಮಳೆಗಾಲದ ಸಂದರ್ಭದಲ್ಲಿ ಇದು ಹಣ್ಣಾಗ್ತದೆ, ಹಣ್ಣಾಗಿ ನಮಗೆ ತಿನ್ನಲಿಕ್ಕೆ ಸಿಗ್ತದೆ. ಸಣ್ಣ ಗಿಡದಲ್ಲಿ ತುಂಬ ಹಣ್ಣಾಗಿದೆ. ನಮ್ಮ ಮನೆ ಹತ್ತಿರ ಇರೋ ಒಂದು ಸಣ್ಣ ಕಾಡಿಗೆ ಬಂದಿದ್ದೇವೆ. ಅಕ್ಕನ ಮನೆ ಹೂವಲ್ಲಿ ಇರೋದು. ಹಾಗೆ ನಾವು ಈಚೆ ಕಾಡಲ್ಲಿ ಬಜಾವ್ ಬಿದ್ದಿದ್ದ ನೋಡಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಗದ್ದೆ ಉಂಟು ನೋಡಿ, ಗದ್ದೆಗೆ ಬೆಂಕಿ ಹಾಕಲಿಕ್ಕೆ ಬಜಾವ್ ಬೇಕು, ಹಾಗಾಗಿ ಇಲ್ಲಿ ಬಂದಿದ್ವಿ. ಸೊ ನಮ್ಮ ಜೊತೆಯಲ್ಲಿ ಭೀಮ ಕೂಡ ಬಂದಿದ್ದಾನೆ. ಭೀಮ ಟಾಟಾ ಟಾಟಾ. ಅಕ್ಕನ ಮನೆಯಲ್ಲಿ ಇವತ್ತು ಸಂಜೆ ಸ್ಪೆಷಲ್ ಪಾನಿಪುರಿ. ಸೊ ನೋಡಿ, ಅಕ್ಕ ರೆಡಿ ಮಾಡಿದ್ದಾಳೆ, ಸ್ವಲ್ಪ ಹೆಲ್ಪ್ ನಾನು ಮಾಡಿದೆ. ಸೊ ಇದು ಇವತ್ತಿನ ಸ್ಪೆಷಲ್. ಅಕ್ಕನ ಮನೆಯಲ್ಲಿ ಇವತ್ತು ರಾತ್ರಿ ಸ್ಪೆಷಲ್ ಚಪಾತಿ ಮತ್ತು ಪನ್ನೀರ್. ಸೊ ನೋಡಿ, ಇದು ಪನ್ನೀರ್.